ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 23/9/2024 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಆಂತರ್ಯದಲ್ಲಿ ದಿನ ರಾತ್ರಿ ಬಾಬಾ ಬಾಬಾ ಎಂಬ ಸ್ಮೃತಿಯೇ ನಡೆಯುತ್ತಿರಲಿ. ಆಗ ಅಪಾರ ಖುಷಿ ಇರುವುದು. ತಂದೆ ನಮಗೆ ಕುಬೇರನ ಖಜಾನೆ ಕೊಡಲು ಬಂದಿದ್ದಾರೆಂದು ಬುದ್ಧಿಯಲ್ಲಿರುವುದು. ಶಿವ ಭಗವಾನ್ ವಾಚ: ಇವರು ಆತ್ಮಿಕ ತಂದೆಯಾಗಿದ್ದಾರೆ, ಏಕೆಂದರೆ ಶಿವ ಪರಮ ಆತ್ಮನಾಗಿದ್ದಾರಲ್ಲವೇ. ತಂದೆ ಪ್ರತಿನಿತ್ಯವೂ ಹೊಸ ಹೊಸ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ. ಗೀತೆಯನ್ನು ತಿಳಿಸುವಂತಹ ಸನ್ಯಾಸಿಗಳು ಅನೇಕರಿದ್ದಾರೆ. ಅವರು ತಂದೆಯ ನೆನಪು ಮಾಡಲು ಸಾಧ್ಯವಿಲ್ಲ. ಅವರ ಮುಖದಿಂದ ಎಂದೂ ಬಾಬಾ ಎನ್ನುವ ಶಬ್ದ ಹೊರಬರಲು ಸಾಧ್ಯವಿಲ್ಲ. ಈ ಶಬ್ದ ಗೃಹಸ್ಥ ಮಾರ್ಗದವರಿಗೂ ಇದೆ. ಆ ಸನ್ಯಾಸಿಗಳು ನಿವೃತ್ತಿ ಮಾರ್ಗದವರಾಗಿದ್ದಾರೆ. ಅವರು ಬ್ರಹ್ಮತತ್ವವನ್ನೇ ನೆನಪು ಮಾಡ್ತಾರೆ ಎಂದು ಎಂದೂ ಬಾಯಿಂದ ಶಿವ ತಂದೆ ಎಂದು ಹೇಳೋದಿಲ್ಲ. ಭಲೆ ನೀವಿದನ್ನು ಪರಿಶೀಲನೆ ಮಾಡಿ ತಿಳಿದುಕೊಳ್ಳಿ. ದೊಡ್ಡ ದೊಡ್ಡ ವಿದ್ವಾಂಸರು, ಸನ್ಯಾಸಿಗಳು, ಚಿನ್ಮಯಾನಂದ ಮೊದಲಾದವರು ಗೀತೆಯನ್ನು ತಿಳಿಸ್ತಾರೆ. ಅವರು ಗೀತೆಯ ಭಗವಂತ ಕೃಷ್ಣನೆಂದು ತಿಳಿದು ಕೃಷ್ಣನೊಂದಿಗೆ ಬುದ್ಧಿಯೋಗವನ್ನಿಡ್ತಾರೆ ಎಂದಲ್ಲ. ಅವರು ಬ್ರಹ್ಮತತ್ವದೊಂದಿಗೆ ಯೋಗವನ್ನು ಜೋಡಿಸುವಂತಹ ಬ್ರಹ್ಮಜ್ಞಾನಿ ಅಥವಾ ತತ್ವಜ್ಞಾನಿಗಳಾಗಿದ್ದಾರೆ. ಕೃಷ್ಣನಿಗೆ ಎಂದಿಗೂ ಯಾರೂ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ. ಅಂದಾಗ ಕೃಷ್ಣ ಗೀತೆಯನ್ನು ತಿಳಿಸುವಂತಹ ತಂದೆಯಂತೂ ಆಗಲಿಲ್ಲ. ಶಿವನಿಗೆ ಎಲ್ಲರೂ ತಂದೆಯೆಂದು ಹೇಳ್ತಾರೆ, ಏಕೆಂದರೆ ಅವರು ಎಲ್ಲ ಆತ್ಮರ ತಂದೆಯಾಗಿದ್ದಾರೆ. ಎಲ್ಲ ಆತ್ಮಗಳು ಅವರನ್ನು ಪರಮಪಿತ ಪರಮಾತ್ಮನೆಂದು ಕರೀತಾರೆ. ಅವರು ಪರಮ ಸುಪ್ರೀಂ ಆಗಿದ್ದಾರೆ, ಏಕೆಂದರೆ ಪರಮಧಾಮದ ನಿವಾಸಿಯಾಗಿದ್ದಾರೆ. ನೀವೆಲ್ಲರೂ ಪರಮಧಾಮದಲ್ಲಿರುತ್ತೀರಿ, ಆದರೆ ಅವರಿಗೆ ಪರಮಾತ್ಮನೆಂದು ಹೇಳ್ತಾರೆ. ಅವರೆಂದೂ ಪುನರ್ಜನ್ಮದಲ್ಲಿ ಬರೋದಿಲ್ಲ. ಆ ಪರಮಾತ್ಮನೇ ಹೇಳ್ತಾರೆ, ನನ್ನ ಜನ್ಮ ದಿವ್ಯ ಮತ್ತು ಅಲೌಕಿಕವಾಗಿದೆ. ಈ ರೀತಿ ಯಾರ ರಥದಲ್ಲಾದರೂ ಪ್ರವೇಶ ಮಾಡಿ ನಿಮಗೆ ತಿಳಿಸ್ತಾರೆ, ನಾನು ಹೇಗಿದ್ದೇನೆ, ಯಾರಾಗಿದ್ದೇನೆ ಎಂದು ಯಾರೂ ತಿಳಿದುಕೊಂಡಿಲ್ಲ. ನಾನು ಯಾವಾಗ ನನ್ನ ಪರಿಚಯ ಕೊಡುವೆನೋ ಆಗ ನನ್ನನ್ನು ಅರಿತುಕೊಳ್ಳುವರು. ಆ ಬ್ರಹ್ಮನನ್ನು ಅಥವಾ ತತ್ವವನ್ನು ನಂಬುವವರು ಕೃಷ್ಣನನ್ನು ತಮ್ಮ ತಂದೆಯೆಂದು ಹೇಗೆ ಒಪ್ತಾರೆ? ಆತ್ಮಗಳೆಲ್ಲರೂ ಮಕ್ಕಳಾದರಲ್ಲವೇ. ಕೃಷ್ಣನಿಗೆ ಎಲ್ಲರೂ ತಂದೆಯೆಂದು ಹೇಗೆ ಹೇಳ್ತಾರೆ? ಕೃಷ್ಣ ಎಲ್ಲರ ತಂದೆಯಾಗಿದ್ದಾನೆಂದು ಹೇಳಲು ಸಾಧ್ಯವಿಲ್ಲ. ನಾವೆಲ್ಲರೂ ಸಹೋದರರಾಗಿದ್ದೇವೆ. ಕೃಷ್ಣ ಸರ್ವವ್ಯಾಪಿಯಲ್ಲ. ಎಲ್ಲರೂ ಕೃಷ್ಣನಾಗಲು ಸಾಧ್ಯವಿಲ್ಲ. ಒಂದು ವೇಳೆ ಎಲ್ಲರೂ ಕೃಷ್ಣನಾಗಿದ್ದರೆ ಅವರ ತಂದೆಯೂ ಬೇಕು. ಮನುಷ್ಯರು ಬಹಳ ವಿಸ್ಮೃತಿಯಲ್ಲಿ ಬಂದಿದ್ದಾರೆ, ಅವರಿಗೆ ತಿಳಿದಿಲ್ಲ. ಆದ್ದರಿಂದಲೇ ತಂದೆ ಹೇಳ್ತಾರೆ, ನನ್ನನ್ನು ಕೋಟಿಯಲ್ಲಿ ಕೆಲವರೇ ಅರಿತುಕೊಳ್ತಾರೆ. ಕೃಷ್ಣನನ್ನಂತೂ ಯಾರು ಬೇಕಾದರೂ ಅರಿತುಕೊಳ್ತಾರೆ. ಎಲ್ಲ ವಿದೇಶಿಯರೂ ಸಹ ಅವರ ಬಗ್ಗೆ ತಿಳಿದುಕೊಂಡಿದ್ದಾರೆ. ಲಾರ್ಡ್ ಕೃಷ್ಣ ಎಂದು ಹೇಳ್ತಾರಲ್ಲವೇ. ಚಿತ್ರಗಳೂ ಇವೆ, ಮೂಲ ಚಿತ್ರಗಳಂತೂ ಇಲ್ಲ. ಭಾರತವಾಸಿಗಳಿಂದ ಕೇಳ್ತಾರೆ, ಇವರ ಬಹಳ ಪೂಜೆಯಾಗೋದರಿಂದ ಗೀತೆಯಲ್ಲಿ ಕೃಷ್ಣ ಭಗವಂತನೆಂದು ಬರೆದಿದ್ದಾರೆ. ಭಗವಂತನಿಗೆ ಲಾರ್ಡ್ ಎಂದು ಹೇಳಲಾಗ್ತದೆಯೇ? ಲಾರ್ಡ್ ಕೃಷ್ಣನೆಂದು ಹೇಳ್ತಾರಲ್ಲವೇ. ಲಾರ್ಡ್ ಎಂಬ ಬಿರುದು ವಾಸ್ತವದಲ್ಲಿ ಹಿರಿಯ ವ್ಯಕ್ತಿಗಳಿಗೆ ಸಿಗ್ತದೆ. ಮನುಷ್ಯರಂತೂ ಈ ಬಿರುದನ್ನು ಎಲ್ಲರಿಗೂ ಕೊಡ್ತಿರುತ್ತಾರೆ. ಇದಕ್ಕೆ ಕತ್ತಲ ನಗರಿ ಎಂದು ಹೇಳಲಾಗ್ತದೆ. ಯಾವುದೇ ಪತಿತ ಮನುಷ್ಯರಿಗೆ ಲಾರ್ಡ್ ಎಂದು ಹೇಳ್ತಾರೆ. ಇಂದಿನ ಪತಿತ ಮನುಷ್ಯರಲ್ಲಿ ಶಿವ ಅಥವಾ ಶ್ರೀಕೃಷ್ಣನಲ್ಲಿ? ತಂದೆ ತಿಳಿಸ್ತಾರೆ, ನಾನು ನಿಮಗೆ ಯಾವ ಜ್ಞಾನವನ್ನು ಕೊಡುತ್ತೇನೆಯೋ ಅದು ಪ್ರಾಯಲೋಪವಾಗ್ತದೆ.
ನಾನೇ ಬಂದು ಹೊಸ ಪ್ರಪಂಚದ ಸ್ಥಾಪನೆ ಮಾಡ್ತೇನೆ. ಜ್ಞಾನವನ್ನೂ ಸಹ ನಾನು ಈಗಲೇ ಕೊಡ್ತೇನೆ. ಯಾವಾಗ ನಾನು ಜ್ಞಾನವನ್ನು ಕೊಡುವೆನೋ ಆಗಲೇ ಮಕ್ಕಳು ಕೇಳ್ತೀರಿ, ನಾನಲ್ಲದೆ ಮತ್ಯಾರೂ ಜ್ಞಾನವನ್ನು ತಿಳಿಸಲು ಸಾಧ್ಯ? ಅವರಿಗೆ ತಿಳಿದೇ ಇಲ್ಲ. ಸನ್ಯಾಸಿಗಳು ಶಿವತಂದೆಯನ್ನು ನೆನಪು ಮಾಡುವರೆ? ನಿರಾಕಾರ ಪರಮಾತ್ಮನ ನೆನಪು ಮಾಡಿ ಎಂಬ ಮಾತನ್ನು ಅವರು ಎಂದಿಗೂ ಹೇಳಲು ಸಾಧ್ಯವಿಲ್ಲ. ಎಂದಾದರೂ ಕೇಳಿದ್ದೀರಾ? ಬಹಳ ವಿದ್ಯಾವಂತ ಮನುಷ್ಯರೂ ಸಹ ಅರಿತುಕೊಂಡಿಲ್ಲ. ಈಗ ತಂದೆ ತಿಳಿಸ್ತಾರೆ, ಕೃಷ್ಣ ಭಗವಂತನಲ್ಲ. ಮನುಷ್ಯರಂತೂ ಕೃಷ್ಣನನ್ನೇ ಭಗವಂತನೆಂದು ಹೇಳುತ್ತಿರುತ್ತಾರೆ. ಎಷ್ಟೊಂದು ಅಂತರವಾಗಿದೆ. ತಂದೆಯಂತೂ ಕುಳಿತು ಮಕ್ಕಳಿಗೆ ಓದಿಸ್ತಾರೆ. ಅವರು ತಂದೆ, ಶಿಕ್ಷಕ, ಗುರುವೂ ಆಗಿದ್ದಾರೆ. ಶಿವ ತಂದೆ ಎಲ್ಲರಿಗೆ ತಿಳಿಸ್ತಾರೆ. ಅವರನ್ನು ತಿಳಿಯದ ಕಾರಣ ತ್ರಿಮೂರ್ತಿ ಚಿತ್ರದಲ್ಲಿ ಶಿವನ ಚಿತ್ರವನ್ನು ಹಾಕೋದೇ ಇಲ್ಲ. ಬ್ರಹ್ಮನನ್ನಿಡುತ್ತಾರೆ. ಅವರಿಗೆ ಪ್ರಜಾಪಿತ ಬ್ರಹ್ಮನೆಂದು ಹೇಳ್ತಾರೆ. ಪ್ರಜಾಪಿತನೆಂದರೆ ಪ್ರಜೆಗಳನ್ನು ರಚಿಸುವವರು. ಆದರೆ ಅವರಿಗೆ ಭಗವಂತನೆಂದು ಹೇಳೋದಿಲ್ಲ. ಭಗವಂತ ಪ್ರಜೆಗಳನ್ನು ರಚಿಸೋದಿಲ್ಲ. ಭಗವಂತನಿಗೆ ಎಲ್ಲ ಆತ್ಮಗಳು ಮಕ್ಕಳಾಗಿದ್ದಾರೆ. ನಂತರ ಅವರಲ್ಲಿ ಕೆಲವೊಬ್ಬರ ಮೂಲಕ ಪ್ರಜೆಗಳನ್ನು ರಚಿಸ್ತಾರೆ. ನಿಮ್ಮನ್ನು ಯಾರು ದತ್ತು ಮಾಡಿಕೊಂಡರು? ಬ್ರಹ್ಮರವರ ಮೂಲಕ ತಂದೆ ದತ್ತು ಮಾಡಿಕೊಂಡರು. ಯಾವಾಗ ಬ್ರಾಹ್ಮಣರಾಗುವಿರೋ ಆಗಲೇ ದೇವತೆಗಳಾಗ್ತೀರಿ. ನೀವು ಈ ಮಾತನ್ನೆಂದಿಗೂ ಕೇಳಲಿಲ್ಲ. ಪ್ರಜಾಪಿತನ ಪಾತ್ರ ಬೇಕಲ್ಲವೇ? ಇಷ್ಟು ಮಂದಿ ಪ್ರಜೆಗಳು ಎಲ್ಲಿಂದ ಬರುವರು? ಕುಕವಂಶಾವಳಿಯಂತೂ ಆಗಿರಲು ಸಾಧ್ಯವಿಲ್ಲ. ಆ ಕುಕವಂಶಾವಳಿ ಬ್ರಾಹ್ಮಣರು ನಮ್ಮ ಕುಲದ ಹೆಸರು ಬ್ರಾಹ್ಮಣರೆಂದು ಹೇಳ್ತಾರೆ. ಹೆಸರಂತೂ ಎಲ್ಲರದ್ದು ಬೇರೆ ಬೇರೆಯಾಗಿದೆ. ಯಾವಾಗ ಶಿವತಂದೆ ಪ್ರವೇಶ ಮಾಡುವರೋ ಆಗಲೇ ಇವರಿಗೆ ಪ್ರಜಾಪಿತ ಬ್ರಹ್ಮನೆಂದು ಹೇಳ್ತಾರೆ. ಇವು ಹೊಸ ಮಾತುಗಳಾಗಿವೆ. ಸ್ವಯಂ ತಂದೆಯೇ ಹೇಳ್ತಾರೆ, ನನ್ನನ್ನು ಯಾರೂ ಅರಿತುಕೊಂಡಿಲ್ಲ, ಸೃಷ್ಟಿಚಕ್ರವನ್ನೂ ಅರಿತುಕೊಂಡಿಲ್ಲ. ಆದ್ದರಿಂದ ಋಷಿ ಮುನಿಗಳೆಲ್ಲರೂ ನಮಗೆ ಗೊತ್ತಿಲ್ಲ ಎಂದು ಹೇಳಿ ಹೋಗಿದ್ದಾರೆ. ಪರಮಾತ್ಮನನ್ನಾಗಲಿ ಪರಮಾತ್ಮನ ರಚನೆಯನ್ನಾಗಲಿ ಅರಿತುಕೊಂಡಿಲ್ಲ. ನಾನೇ ಬಂದು ನನ್ನ ಪರಿಚಯ ಕೊಟ್ಟಾಗ ಅರಿತುಕೊಳ್ಳುತ್ತೀರೆಂದು ತಂದೆ ತಿಳಿಸ್ತಾರೆ. ನಾವು ಈ ರಾಜ್ಯವನ್ನು ಹೇಗೆ ಪಡೆದೆವೆಂದು ದೇವತೆಗಳಿಗೆ ಅಲ್ಲಿ ತಿಳಿದಿರೋದಿಲ್ಲ. ಅವರಲ್ಲಿ ಜ್ಞಾನವಿರೋದೇ ಇಲ್ಲ. ಪದವಿಯನ್ನು ಪಡೆದ ನಂತರ ಜ್ಞಾನದ ಅವಶ್ಯಕತೆ ಇರೋದಿಲ್ಲ. ಜ್ಞಾನ ಸದ್ಗತಿಗಾಗಿಯೇ ಬೇಕು. ಈ ದೇವತೆಗಳಂತೂ ಸದ್ಗತಿಯನ್ನು ಪಡೆದಿರುವವರು. ಇವು ತಿಳಿದುಕೊಳ್ಳುವ ಬಹಳ ಗುಹ್ಯ ಮಾತುಗಳಾಗಿವೆ. ಇವನ್ನು ಬುದ್ಧಿವಂತರೇ ಅರಿತುಕೊಳ್ಳುವರು. ಉಳಿದಂತೆ ಯಾವ ವೃದ್ಧ ಮಾತೆಯರಿದ್ದಾರೆಯೋ ಅವರಲ್ಲಿ ಇಷ್ಟು ಬುದ್ಧಿಯಂತೂ ಇಲ್ಲ. ಇದೂ ಸಹ ನಾಟಕದ ಯೋಜನೆಯನುಸಾರ ಪ್ರತಿಯೊಬ್ಬರದ್ದು ತಮ್ಮ ಪಾತ್ರವಾಗಿದೆ. ಹೇ ಈಶ್ವರ, ಬುದ್ಧಿಯನ್ನು ಕೊಡು ಎನ್ನುತ್ತಾರೆ. ನಾನು ಎಲ್ಲರಿಗೆ ಒಂದೇ ರೀತಿಯ ಬುದ್ಧಿ ಕೊಟ್ಟು ಬಿಟ್ಟರೆ ಎಲ್ಲರೂ ನಾರಾಯಣರಾಗ್ತಾರೆ. ಅಂದ ಮೇಲೆ ಒಬ್ಬರು ಇನ್ನೊಬ್ಬರ ಮೇಲೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವರೇ? ಈ ರೀತಿಯಾಗಬೇಕೆಂಬ ಗುರಿ ಉದ್ದೇಶವಿರಬೇಕು. ಎಲ್ಲರೂ ನರನಿಂದ ನಾರಾಯಣರಾಗುವ ಪುರುಷಾರ್ಥವನ್ನು ಮಾಡುತ್ತಿರುತ್ತಾರೆ. ಅಂದ ಮೇಲೆ ಪುರುಷಾರ್ಥದನುಸಾರವಾಗಿಯೇ ಆಗುವುದು. ಒಂದು ವೇಳೆ ಎಲ್ಲವೂ ನಾವು ನಾರಾಯಣರಾಗುತ್ತೇವೆ ಎಂದು ಕೈ ಎತ್ತಿದರೆ ತಂದೆಗೆ ಒಳಗೆ ನಗು ಬರುತ್ತದೆಯಲ್ಲವೇ? ಎಲ್ಲರೂ ಒಂದೇ ರೀತಿಯಾಗಲು ಹೇಗೆ ಸಾಧ್ಯ? ನಂಬರ್ ವಾರಂತೂ ಇರುತ್ತಾರಲ್ಲವೇ? ನಾರಾಯಣ ದಿ ಫಸ್ಟ್, ದಿ ಸೆಕೆಂಡ್, ದಿ ಥರ್ಡ್, ಹೇಗೆ ಎಡ್ವರ್ಡ್ ದಿ ಫಸ್ಟ್, ಸೆಕೆಂಡ್, ಥರ್ಡ್ ಇರುತ್ತಾರಲ್ಲವೇ? ಭಲೆ ಈಗ ನಿಮ್ಮದು ಗುರಿ ಉದ್ದೇಶ ಇದಾಗಿದೆ. ಆದರೆ ತಮ್ಮ ನಡವಳಿಕೆಯಿಂದ ನಾವೇನು ಪದವಿ ಪಡೆಯುತ್ತೇವೆಂದು ತಾವೇ ಅರಿತುಕೊಳ್ಳಬಹುದಲ್ಲವೇ? ಪುರುಷಾರ್ಥವನ್ನಂತೂ ಅವಶ್ಯವಾಗಿ ಮಾಡಬೇಕಲ್ಲವೇ? ತಂದೆ ನಂಬರ್ ವಾರ್ ಹೂಗಳನ್ನು ತೆಗೆದುಕೊಂಡು ಬರ್ತಾರೆ. ಪುರುಷಾರ್ಥದನುಸಾರ ಅವರಿಗೆ ಹೂಗಳನ್ನು ಕೊಡಲೂಬಹುದು. ಆದರೆ ತಂದೆ ಆ ರೀತಿ ಮಾಡೋದಿಲ್ಲ. ಏಕೆಂದರೆ ಇದರಿಂದ ಬೇಸರವಾಗ್ತದೆ. ತಂದೆಗೆ ಗೊತ್ತಿದೆ, ಯಾರು ಹೆಚ್ಚಿನ ಸರ್ವಿಸ್ ಮಾಡುತ್ತಿರುತ್ತಾರೆ, ಒಳ್ಳೆಯ ಹೂಗಳಾಗಿದ್ದಾರೆ ಎಂಬುದನ್ನು ನೋಡ್ತಾರೆ. ನಂಬರ್ ವಾರಂತೂ ಇದ್ದೇ ಇರ್ತಾರೆ. ಅನೇಕರು ಹಳಬರೂ ಕುಳಿತಿದ್ದಾರೆ. ಆದರೆ ಅವರಲ್ಲಿ ಹೊಸಬರು ಬಹಳ ಒಳ್ಳೆಯ ಹೂಗಳಾಗಿದ್ದಾರೆ. ಇವರು ನಂಬರ್ 1 ಪ್ರಾಮಾಣಿಕ ಹೂವಾಗಿದ್ದಾರೆ. ಯಾವುದೇ ಕಿರಿಕಿರಿ ಇಲ್ಲ, ಇವರಲ್ಲಿ ಯಾವುದೇ ಈರ್ಷೆ ಇತ್ಯಾದಿ ಇಲ್ಲ ಎಂದು ಹೇಳ್ತಾರೆ. ಅನೇಕರಲ್ಲಿ ಯಾವುದಾದರೊಂದು ನಿರ್ಬಲತೆ ಅವಶ್ಯವಾಗಿ ಇದೆ. ಯಾರಿಗೂ ಸಂಪೂರ್ಣರೆಂದು ಹೇಳಲು ಸಾಧ್ಯವಿಲ್ಲ. 16 ಕಲಾ ಸಂಪನ್ನರಾಗಲು ಬಹಳ ಪರಿಶ್ರಮ ಪಡಬೇಕು. ಈಗಲೇ ಯಾರೂ ಸಂಪೂರ್ಣರಾಗಲು ಸಾಧ್ಯವಿಲ್ಲ. ಈಗಂತೂ ಒಳ್ಳೊಳ್ಳೆಯ ಮಕ್ಕಳಲ್ಲಿ ಬಹಳ ಈರ್ಷ್ಯೆ ಇದೆ. ನಿರ್ಬಲತೆಗಳಂತೂ ಇದೆಯಲ್ಲವೇ? ಎಲ್ಲರೂ ಯಾವ ಪ್ರಕಾರ ಪುರುಷಾರ್ಥ ಮಾಡುತ್ತಿದ್ದಾರೆಂದು ತಂದೆಗೆ ತಿಳಿದಿದೆ. ಇದು ಪ್ರಪಂಚದವರಿಗೇನು ಗೊತ್ತು? ಅವರಂತೂ ಏನನ್ನೂ ತಿಳಿದುಕೊಂಡಿಲ್ಲ. ಬಹಳ ಕೆಲವರೇ ಅರಿತುಕೊಂಡಿದ್ದಾರೆ.
ಬಡವರು ಬಹುಬೇಗನೆ ಅರಿತುಕೊಳ್ತಾರೆ. ಬೇಹದ್ದಿನ ತಂದೆ ಓದಿಸಲು ಬಂದಿದ್ದಾರೆ. ಆ ತಂದೆಯನ್ನು ನೆನಪು ಮಾಡಿದಾಗಲೇ ನಮ್ಮ ಪಾಪಗಳು ತುಂಡಾಗ್ತವೆ. ನಾವು ತಂದೆಯ ಬಳಿ ಬಂದಿದ್ದೇವೆ. ತಂದೆಯಿಂದ ಹೊಸ ಪ್ರಪಂಚದ ಆಸ್ತಿ ಅವಶ್ಯವಾಗಿ ಸಿಗ್ತದೆ. 100ರಿಂದ ಹಿಡಿದು 1 ಸಂಖ್ಯೆಯವರೆಗೆ ನಂಬರ್ ವಾರಂತೂ ಇದ್ದೇ ಇರ್ತಾರೆ. ಆದರೆ ತಂದೆಯನ್ನರಿತುಕೊಂಡು ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಸಹ ಸ್ವರ್ಗದಲ್ಲಿ ಅವಶ್ಯವಾಗಿ ಬರ್ತಾರೆ. 21 ಜನ್ಮಗಳಿಗಾಗಿ ಸ್ವರ್ಗದಲ್ಲಿ ಬರುವುದು ಕಡಿಮೆ ಮಾತೇನು? ಯಾರಾದರೂ ಶರೀರ ಬಿಟ್ಟರೆ 21 ಜನ್ಮಗಳಿಗಾಗಿ ಸ್ವರ್ಗದಲ್ಲಿ ಹೋದರೆಂದು ಹೇಳೋದಿಲ್ಲ. ಸ್ವರ್ಗವಂತೂ ಎಲ್ಲಿದೆ? ಎಷ್ಟೊಂದು ತಪ್ಪು ತಿಳುವಳಿಕೆ ಮಾಡಿದ್ದಾರೆ. ಇಂಥವರು ಸ್ವರ್ಗಸ್ಥರಾದರೆಂದು ಬಹಳ ಒಳ್ಳೊಳ್ಳೆಯವರೂ ಸಹ ಹೇಳ್ತಾರೆ. ಯಾವುದಕ್ಕೆ ಸ್ವರ್ಗವೆಂದು ಹೇಳ್ತಾರೆ? ಅರ್ಥವೇನನ್ನೂ ತಿಳಿದುಕೊಂಡಿಲ್ಲ. ಇದು ಕೇವಲ ನಿಮಗೆ ಗೊತ್ತಿದೆ. ನೀವು ಮನುಷ್ಯರೇ ಆಗಿದ್ದೀರಿ, ಆದರೆ ಬ್ರಾಹ್ಮಣರಾಗಿದ್ದೀರಿ. ತನ್ನನ್ನು ಬ್ರಾಹ್ಮಣನೆಂದೇ ಕರೆಸಿಕೊಳ್ತೀರಿ. ನೀವು ಬ್ರಾಹ್ಮಣರಿಗಾಗಿ ಒಬ್ಬರು ಬಾಪ್ದಾದ ಇದ್ದಾರೆ ಅಂದಾಗ ನೀವು ಸನ್ಯಾಸಿಗಳನ್ನೂ ಕೇಳಬಹುದು. ದೇಹ ಸಹಿತವಾಗಿ ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ ಎಂಬ ಯಾವ ಮಹಾವಾಕ್ಯ ಅಥವಾ ಭಗವಾನುವಾಚ ಇದೆಯೋ ಅದನ್ನು ಕೃಷ್ಣ ಹೇಳುತ್ತಾನೆಯೇ ಅಥವಾ ಪರಮಾತ್ಮ ಹೇಳುತ್ತಾರೆಯೇ? ನೀವು ಕೃಷ್ಣನನ್ನು ನೆನಪು ಮಾಡ್ತೀರಾ? ನೀವು ಎಂದೂ ಹೌದು ಎಂದು ಹೇಳೋದಿಲ್ಲ. ಅಲ್ಲಿಯೇ ಪ್ರಸಿದ್ಧವಾಗ್ತದೆ. ಆದರೆ ಪಾಪ ಅಬಲೆಯರು ಹೋಗ್ತಾರೆ. ಅವರಿಗೇನು ಗೊತ್ತು? ಅವರು ತಮ್ಮ ಅನುಯಾಯಿಗಳ ಮುಂದೆ ಕ್ರೋಧಿತರಾಗ್ತಾರೆ. ದುರ್ವಾಸ ಮುನಿಯ ಹೆಸರೂ ಇದೆಯಲ್ಲವೇ? ಅವರಲ್ಲಿ ಬಹಳ ಅಹಂಕಾರವಿರ್ತದೆ. ಅನುಯಾಯಿಗಳು ಅನೇಕರಿದ್ದಾರೆ. ಭಕ್ತಿಯ ರಾಜ್ಯವಾಗಿದೆಯಲ್ಲವೇ? ಅವರನ್ನು ಕೇಳಲು ಯಾರಲ್ಲಿಯೂ ಧೈರ್ಯವಿರೋದಿಲ್ಲ. ಇಲ್ಲವೆಂದರೆ ಅವರನ್ನು ಕೇಳಬಹುದು. ನೀವು ಶಿವತಂದೆಯ ಪೂಜೆ ಮಾಡ್ತೀರಿ ಎಂದಾಗ ಭಗವಂತನೆಂದು ಯಾರಿಗೆ ಹೇಳುವುದು? ಕಲ್ಲು ಮುಳ್ಳಿನಲ್ಲಿ ಭಗವಂತನಿದ್ದಾರೆಯೇ? ಮುಂದೆ ಹೋದಂತೆ ಇವೆಲ್ಲ ಮಾತುಗಳನ್ನು ಅರಿತುಕೊಳ್ತೀರಿ. ಈಗ ಎಷ್ಟೊಂದು ನಶೆ ಇದೆ. ಎಲ್ಲರೂ ಪೂಜಾರಿಗಳೇ, ಪೂಜ್ಯರು ಯಾರೂ ಇಲ್ಲ. ತಂದೆ ತಿಳಿಸ್ತಾರೆ, ನನ್ನನ್ನು ಕೆಲವರೇ ಅರಿತುಕೊಂಡಿದ್ದಾರೆ. ನಾನು ಯಾರಾಗಿದ್ದೇನೆಯೋ ಹೇಗಿದ್ದೇನೆ ಎಂದು ನೀವು ಮಕ್ಕಳಲ್ಲಿ ನಿಖರವಾಗಿ ಕೆಲವರೇ ಅರಿತುಕೊಂಡಿದ್ದಾರೆ. ಅವರಿಗೆ ಒಳಗೆ ಬಹಳ ಖುಷಿ ಇರ್ತದೆ. ತಂದೆಯೇ ನಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡ್ತಾರೆಂಬುದನ್ನು ತಿಳಿಯುತ್ತಾರಲ್ಲವೇ? ಕುಬೇರನ ಖಜಾನೆ ಸಿಗ್ತದೆ. ಅಲ್ಲಾ ಅವಲ್ದೀನನ ಆಟವನ್ನು ತೋರಿಸ್ತಾರೆ. ಮುಟ್ಟಿದ ತಕ್ಷಣ ಖಜಾನೆ ಬಂದು ಬಿಡ್ತಿತ್ತು. ಬಹಳ ಆಟಗಳನ್ನು ತೋರಿಸ್ತಾರೆ. ಖುದಾ ದೋಸ್ತ್ ರಾಜ ಏನು ಮಾಡುತ್ತಿದ್ದರು ಎಂಬುದರ ಕಥೆಯೂ ಗೊತ್ತಿದೆ. ಸೇತುವೆಯ ಮೇಲೆ ಯಾರೇ ಬರಲಿ ಅವರಿಗೆ 1 ದಿನಕ್ಕಾಗಿ ರಾಜ್ಯವನ್ನು ಕೊಟ್ಟು ಕಳಿಸುತ್ತಿದ್ದನು. ಇವೆಲ್ಲವೂ ಕಥೆಗಳಾಗಿವೆ. ತಂದೆ ತಿಳಿಸ್ತಾರೆ, ಭಗವಂತ ನೀವು ಮಕ್ಕಳ ಜೊತೆಗಾರನಾಗಿದ್ದಾರೆ. ಬ್ರಹ್ಮರವರಲ್ಲಿ ಪ್ರವೇಶವಾಗಿ ನಿಮ್ಮ ಜೊತೆ ತಿನ್ನುತ್ತಾರೆ, ಕುಡಿಯುತ್ತಾರೆ, ಆಟವಾಡುತ್ತಾರೆ. ಶಿವತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರಿಗೂ ಒಂದೇ ರಥವಾಗಿದೆ. ಅಂದ ಮೇಲೆ ಶಿವತಂದೆಯೂ ಸಹ ಆಟವಾಡಬಹುದಲ್ಲವೇ? ಶಿವತಂದೆಯ ನೆನಪು ಮಾಡಿ ಆಟವಾಡುತ್ತೀರೆಂದರೆ ತಂದೆ ಮತ್ತು ಅಣ್ಣ ಇಬ್ಬರೂ ಇದೇ ಶರೀರದಲ್ಲಿದ್ದಾರೆ. ಆದರೆ ಯಾರೂ ತಿಳಿದುಕೊಂಡಿಲ್ಲ. ರಥದ ಮೇಲೆ ಬಂದರೆಂದು ಹೇಳ್ತಾರೆ. ಅದಕ್ಕೆ ಅವರು ಕುದುರೆಗಾಡಿಯ ರಥವನ್ನು ತೋರಿಸಿದ್ದಾರೆ. ಶಿವತಂದೆ ಕೃಷ್ಣನಲ್ಲಿ ಕುಳಿತು ಜ್ಞಾನ ಕೊಡುತ್ತಾರೆಂದು ಹೇಳೋದಿಲ್ಲ. ಕೃಷ್ಣ ಭಗವಾನು ವಾಚ ಎಂದು ಹೇಳ್ತಾರೆ. ಬ್ರಹ್ಮ ಭಗವಾನು ವಾಚ ಎಂದು ಹೇಳೋದಿಲ್ಲ. ಈ ಬ್ರಹ್ಮರವರು ರಥವಾಗಿದ್ದಾರೆ. ಶಿವ ಭಗವಾನು ವಾಚ. ತಂದೆ ಕುಳಿತು ಮಕ್ಕಳಿಗೆ ತನ್ನ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯ ಹಾಗೂ ಕಾಲಾವಧಿಯನ್ನು ತಿಳಿಸ್ತಾರೆ. ಯಾವ ಮಾತನ್ನು ಮತ್ಯಾರೂ ಅರಿತುಕೊಳ್ಳೋದಿಲ್ಲ. ಯಾರು ಸೂಕ್ಷ್ಮ ಬುದ್ಧಿಯವರಿರುವರೋ ಅವರು ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳುವರು. ಸನ್ಯಾಸಿಗಳಂತೂ ಸನ್ಯಾಸ ಮಾಡಬೇಕಾಗಿದೆ. ನೀವು ಸಹ ಶರೀರ ಸಹಿತವಾಗಿ ಎಲ್ಲವನ್ನೂ ಸನ್ಯಾಸ ಮಾಡ್ತೀರಿ. ಏಕೆಂದರೆ ನಿಮಗೆ ಗೊತ್ತಿದೆ ಇದು ಹಳೆಯ ಪೊರೆಯಾಗಿದೆ. ಈಗ ನಾವು ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ. ನಾವಾತ್ಮಗಳು ಇಲ್ಲಿಯ ನಿವಾಸಿಗಳಲ್ಲ. ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ. ನಾವು ಪರಮಧಾಮದ ನಿವಾಸಿಗಳಾಗಿದ್ದೇವೆ. ಇದನ್ನೂ ಸಹ ನೀವು ಮಕ್ಕಳೇ ಅರಿತುಕೊಂಡಿದ್ದೀರಿ. ಅಲ್ಲಿ ನಿರಾಕಾರಿ ವೃಕ್ಷ ಹೇಗಿದೆ? ಎಲ್ಲ ಆತ್ಮರುಗಳು ಅಲ್ಲಿರುತ್ತಾರೆ. ಈ ಅನಾದಿ ನಾಟಕ ಮಾಡಲ್ಪಟ್ಟಿದೆ. ಎಷ್ಟು ಕೋಟ್ಯಾಂತರ ಜೀವಾತ್ಮರಿದ್ದಾರೆ. ಅಂದ ಮೇಲೆ ಇವರೆಲ್ಲರೂ ಎಲ್ಲಿರ್ತಾರೆ? ನಿರಾಕಾರಿ ಪ್ರಪಂಚದಲ್ಲಿ. ಬಾಕಿ ಈ ಸ್ಥೂಲ ನಕ್ಷತ್ರಗಳಂತೂ ಆತ್ಮಗಳಲ್ಲ. ಮನುಷ್ಯರು ಈ ನಕ್ಷತ್ರಗಳಿಗೂ ದೇವತೆಗಳೆಂದು ಹೇಳಿದ್ದಾರೆ. ಆದರೆ ನಕ್ಷತ್ರಗಳು ದೇವತೆಗಳಲ್ಲ. ಜ್ಞಾನ ಸೂರ್ಯನೆಂದು ನಾವು ಶಿವತಂದೆಗೆ ಹೇಳ್ತೇವೆ. ಅಂದ ಮೇಲೆ ಅವರಿಗೆ ದೇವತೆ ಎಂದು ಹೇಳಲಾಗುತ್ತದೆಯೇ? ಶಾಸ್ತ್ರಗಳಲ್ಲಂತೂ ಏನೇನು ಮಾತುಗಳನ್ನು ಬರೆದಿದ್ದಾರೆ. ಅದೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ.
ಇದರಿಂದ ನೀವು ಕೆಳಗಿಳಿಯುತ್ತಲೇ ಬಂದಿದ್ದೀರಿ. 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರೆಂದರೆ ಅವಶ್ಯವಾಗಿ ಕೆಳಗಿಳಿಯುತ್ತೀರಲ್ಲವೇ? ಈಗ ಹೇಗೆ ಕಬ್ಬಿಣದ ಪ್ರಪಂಚವಾಗಿದೆ, ಸತ್ಯಯುಗಕ್ಕೆ ಸ್ವರ್ಣಿಮ ಪ್ರಪಂಚವೆಂದು ಹೇಳಲಾಗ್ತದೆ. ಅಲ್ಲಿ ಯಾರಿದ್ದರು? ದೇವತೆಗಳು. ಅವರು ಎಲ್ಲಿ ಹೋದರೆಂಬುದನ್ನು ಯಾರಿಗೂ ತಿಳಿದಿಲ್ಲ. ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತೇವೆಂದು ತಿಳಿದಿದೆ. ತಂದೆ ತಿಳಿಸಿಕೊಟ್ಟಿದ್ದಾರೆ. ಪುನರ್ಜನ್ಮ ತೆಗೆದುಕೊಳ್ತಾ ದೇವತೆಗಳಿಂದ ಹಿಂದೂಗಳಾಗಿದ್ದಾರೆ, ಪತಿತರಾಗಿದ್ದಾರಲ್ಲವೇ? ಮತ್ಯಾವ ಧರ್ಮವೂ ಬದಲಾಗುವುದಿಲ್ಲ. ಆದರೆ ಈ ಧರ್ಮ ಏಕೆ ಬದಲಾಗುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ. ಧರ್ಮಭ್ರಷ್ಟರು ಕರ್ಮಭ್ರಷ್ಟರಾಗಿದ್ದಾರೆ. ದೇವಿ ದೇವತೆಗಳಾಗಿದ್ದಾಗ ಪವಿತ್ರ ಜೋಡಿಯಾಗಿದ್ದೀರಿ. ನಂತರ ರಾವಣ ರಾಜ್ಯದಲ್ಲಿ ನೀವು ಅಪವಿತ್ರರಾಗಿದ್ದಾರೆ. ಅದರಿಂದ ದೇವಿ ದೇವತೆಗಳೆಂದು ಹೇಳಲು ಸಾಧ್ಯವಿಲ್ಲ. ಆದ್ದರಿಂದಲೇ ಹಿಂದೂಗಳೆಂಬ ಹೆಸರು ಬಂದಿದೆ ಎಂದು ತಂದೆ ತಿಳಿಸ್ತಾರೆ. ದೇವಿ ದೇವತಾ ಧರ್ಮವನ್ನು ಕೃಷ್ಣ ಸ್ಥಾಪನೆ ಮಾಡಿಲ್ಲ ಅಂದಾಗ ಅವಶ್ಯವಾಗಿ ಶಿವತಂದೆಯೇ ಬಂದು ಸ್ಥಾಪನೆ ಮಾಡುವರು. ಶಿವತಂದೆ ಶಿವ ಜಯಂತಿ, ಶಿವರಾತ್ರಿ ಎಂದು ಆಚರಣೆ ಮಾಡ್ತಾರೆ. ಆದರೆ ಅವರು ಬಂದು ಏನು ಮಾಡಿದರೆಂದು ಯಾರಿಗೂ ತಿಳಿದಿಲ್ಲ. ಒಂದು ಶಿವಪುರಾಣವೂ ಇದೆ. ವಾಸ್ತವದಲ್ಲಿ ಶಿವತಂದೆ ತಿಳಿಸಿರುವ ಗೀತೆಯೂ ಒಂದೇ ಇದೆ, ಮತ್ಯಾವ ಶಾಸ್ತ್ರವಿಲ್ಲ. ನೀವು ಯಾವ ಹಿಂಸೆಯನ್ನೂ ಮಾಡೋದಿಲ್ಲ. ನಿಮ್ಮದು ಯಾವುದೇ ಶಾಸ್ತ್ರಗಳಾಗೋದಿಲ್ಲ. ನೀವು ಹೊಸ ಪ್ರಪಂಚಕ್ಕೆ ಹೊರಟು ಹೋಗ್ತೀರಿ. ಸತ್ಯಯುಗದಲ್ಲಿ ಯಾವುದೇ ಶಾಸ್ತ್ರ, ಗೀತೆ ಮುಂತಾದವುಗಳು ಇರೋದಿಲ್ಲ. ಅಲ್ಲಿ ಯಾರು ಓದಿಸ್ತಾರೆ? ಈ ವೇದಶಾಸ್ತ್ರಗಳು ಪರಂಪರೆಯಿಂದಲೂ ಬಂದಿವೆ ಎಂದು ಅವರು ಹೇಳ್ತಾರೆ. ಅವರಿಗೆ ಏನೂ ತಿಳಿದಿಲ್ಲ. ಸ್ವರ್ಗದಲ್ಲಿ ಶಾಸ್ತ್ರ ಇತ್ಯಾದಿಗಳಿರೋದಿಲ್ಲ. ತಂದೆಯಂತೂ ದೇವತೆಗಳನ್ನಾಗಿ ಮಾಡಿದರು. ಎಲ್ಲರ ಸದ್ಗತಿಯಾಯಿತೆಂದರೆ ಮತ್ತೆ ಶಾಸ್ತ್ರಗಳ ಅವಶ್ಯಕತೆ ಏನಿದೆ? ಆದ್ದರಿಂದ ಅಲ್ಲಿ ಶಾಸ್ತ್ರಗಳಿರೋದಿಲ್ಲ. ಈಗ ತಂದೆ ನಿಮಗೆ ಜ್ಞಾನದ ಬೀಗದ ಕೈಯನ್ನು ಕೊಟ್ಟಿದ್ದಾರೆ. ಇದರಿಂದ ಬುದ್ಧಿಯ ಬೀಗ ತೆರೆದಿದೆ. ಮೊದಲು ಬೀಗ ಹಾಕಲ್ಪಟ್ಟಿತ್ತು, ಏನನ್ನೂ ತಿಳಿದುಕೊಂಡಿರಲಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಯಾರೊಂದಿಗೂ ಈರ್ಷೆಯನ್ನಿಟ್ಟುಕೊಳ್ಳಬಾರದು. ನಿರ್ಬಲತೆಗಳನ್ನು ತೆಗೆದು ಸಂಪೂರ್ಣರಾಗುವ ವಿದ್ಯೆಯಿಂದ ಶ್ರೇಷ್ಠ ಪದವಿ ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ. ಶರೀರ ಸಹಿತವಾಗಿ ಎಲ್ಲದರ ಸನ್ಯಾಸ ಮಾಡಬೇಕಾಗಿದೆ. ಯಾವುದೇ ಪ್ರಕಾರದ ಹಿಂಸೆ ಮಾಡಬಾರದು, ಅಹಂಕಾರವಿರಬಾರದು. ವರದಾನ: ಅವಿನಾಶಿ ಮತ್ತು ಬೇಹದ್ದಿನ ಅಧಿಕಾರದ ಖುಷಿ ಹಾಗೂ ನಶೆಯ ಮೂಲಕ ಸದಾ ನಿಶ್ಚಿಂತ ಭವ. ಜಗತ್ತಿನಲ್ಲಿ ಬಹಳ ಪರಿಶ್ರಮಪಟ್ಟು ಅಧಿಕಾರವನ್ನು ಪಡೀತಾರೆ. ನಿಮಗೆ ಪರಿಶ್ರಮವಿಲ್ಲದೆಯೇ ಅಧಿಕಾರ ಸಿಕ್ಕಿದೆ. ಮಗು ಆಗುವುದು ಎಂದರೇನೆ ಅಧಿಕಾರ ಪಡೆಯುವುದು. ವಾಹ್, ನಾನು ಶ್ರೇಷ್ಠ ಅಧಿಕಾರಿಯಾತ್ಮ. ಈ ಬೇಹದ್ದಿನ ಅಧಿಕಾರದ ನಶೆ ಮತ್ತು ಖುಷಿಯಲ್ಲಿದ್ದಾಗ ಸದಾ ನಿಶ್ಚಿಂತರಾಗಿರುವಿರಿ. ಈ ಅವಿನಾಶಿ ಅಧಿಕಾರ ನಿಶ್ಚಿತವಾಗಿದೆ. ಎಲ್ಲಿ ನಿಶ್ಚಿತವಾಗಿರ್ತದೆ ಅಲ್ಲಿ ನಿಶ್ಚಿಂತರಾಗಿರ್ತಾರೆ. ನಿಮ್ಮ ಎಲ್ಲ ಜವಾಬ್ದಾರಿಗಳನ್ನು ತಂದೆಗೆ ಒಪ್ಪಿಸಿದಾಗ ಎಲ್ಲ ಚಿಂತೆಗಳಿಂದ ಮುಕ್ತರಾಗುವಿರಿ. ಸುವಾಕ್ಯ: ಯಾರು ಉದಾರ ಚಿತ್ತ, ವಿಶಾಲ ಹೃದಯಿಗಳಾಗಿದ್ದಾರೆ ಅವರೇ ಏಕತೆಗೆ ಆಧಾರವಾಗಿದ್ದಾರೆ. ಇಂದಿನ ಮುರಳಿಯ ಪ್ರಶ್ನೋತ್ತರ. ತಂದೆ ಎಂತಹ ಮಕ್ಕಳಿಗೆ ಪ್ರಾಮಾಣಿಕ ಹೂಗಳೆಂದು ಹೇಳ್ತಾರೆ? ಅವರ ಲಕ್ಷಣಗಳೇನು? ಯಾರು ಎಂದೂ ಮಾಯೆಗೆ ವಶೀಭೂತರಾಗುವುದಿಲ್ಲವೋ, ಮಾಯೆಯ ಏರುಪೇರಿನಲ್ಲಿ ಬರುವುದಿಲ್ಲವೋ ಅವರೇ ಪ್ರಾಮಾಣಿಕ ಹೂಗಳಾಗಿದ್ದಾರೆ. ಇಂತಹ ಪ್ರಾಮಾಣಿಕ ಹೂಗಳು ಕೊನೆಯಲ್ಲಿ ಬಂದರೂ ಮೊದಲು ಹೋಗುವ ಪುರುಷಾರ್ಥ ಮಾಡ್ತಾರೆ. ಅವರು ಹಳಬರಿಗಿಂತಲೂ ಮುಂದೆ ಹೋಗುವ ಲಕ್ಷ್ಯವನ್ನಿಟ್ಟುಕೊಳ್ತಾರೆ. ತನ್ನ ಅವಗುಣಗಳನ್ನು ತೆಗೆಯುವ ಪುರುಷಾರ್ಥದಲ್ಲಿರ್ತಾರೆ. ಅನ್ಯರ ಅವಗುಣಗಳನ್ನು ನೋಡುವುದಿಲ್ಲ. ಒಳ್ಳೆಯದು. ಓಂ ಶಾಂತಿ.